ಎಷ್ಟು ಲಗು ಲಗು ಬರ್ಬೇಕಂತ ಹೇಳಿ ಮಾಡಿದ್ರು ಇವತ್ತು ಸಾಗನ ಲೇಟ್ ಆತಪ್ಪ. ನಾನು ಗೌಡ್ರು ಬಂದಿರ್ತಾರಂತ ತಿಳ್ಕೊಂಡಿದ್ದೆ ಪರಕ್ಕ, ಆದರೆ ಇನ್ನೂ ಬಂದಿಲ್ಲಲ್ಲ, ಪುಣ್ಯ ಅದು ನಮ್ದು. ಎಷ್ಟು ಲಗು ಲಗು ಬರ್ಬೇಕಂತ ಹೇಳಿದ್ರು ಲೇಟಾಗಿದ್ದೆ ಗಿರ್ಜಕ್ಕನ್ಲಿಂತಾನೆ. ಈ ಗಿರ್ಜಕ್ಕನ ಲೇಟ್ ಮಾಡಿದ್ದ. ಗಂಡನ ಕೈಯೊಳಗೆ ರೊಟ್ಟಿ ಗಂಟೆ ಕಟ್ ಕಳಿಸ್ತೇನಂತ ಹೇಳಿ ಏನಿಲ್ಲ, ಗಂಡನೂ ಇಲ್ಲ ಯಾರೂ ಬರಲಿಲ್ಲ. ಮತ್ತು ತಾನೇ ಹೋಗಿ ಮನೆಗೆ ಹೋಗಿ ತೊಗೊಂಬಂದ್ಲ ರೊಟ್ಟಿ ಗಂಟೆ. ಬೇಸದೆ ಬಿಡಕ್ಕೆ ಗಿರ್ಜಕ್ಕ, ನಾ ಹೇಳಲಿಲ್ಲ ನಿಂಗೆ ಬಿರ್ನೆ ತೊಗೊಂಬರ್ತೀನಂತೆ ರೊಟ್ಟಿ ಅಂದ್ರೂ ಜಗಳ ಮಾಡ್ಕೊಂಡು ನಿನ್ನೆ ನಿಂತಿಲ್ಲ ಬಾಗ್ಲಾಗ. ಅರೆ ಪಾರಕ್ಕ, ನಿಮ್ದಕ್ಕೂ ಮನೆ ಬಾಜು ಮನೆಯಲ್ಲಿ ಏನೋ ಜಗಳ ಆಗ್ತಾ ಇತ್ತು. ಅಯ್ಯೋ ಅದಿದ್ದೆ ಬಿಡುವ, ಆಕೆ ಬಾಜು ಮನೆ ಗಂಡ ಕುಡಿದು ಬರ್ತಾನೆ, ಕುಡಿದು ಬಂದಾಗೆಲ್ಲ ಒಂದ್ಸಲ ಜಗಳ ಆಗೋದು. ಏನಾದರೂ ಅನ್ಯಾಯ ತೆಗ್ದಿರ್ತಾನೆ, ಒಟ್ಟ ಸುಮ್ ಕುಂತ್ರಲ್ಲ, ಅದೊಂದು ತಲೆ ಕೆಟ್ಟಂಗೈತಿ. ಮನೆ ಬಾಜು ಇದ್ದಿದ್ದು ನಂಗೆ ಬೇಜಾರಾಗ್ಬಿಟ್ಟೈತಿ. ಅಯ್ಯೋ ಪಾರಕ್ಕ, ನಿನ್ನೆ ಜಗಳ ಅಷ್ಟ ಆಗಿಲ್ಲ, ಮಾರಾಮಾರಿನೂ ಆಗೈತಿ. ಹೌದು ಬಿಡ್ಲೆ, ನಿನ್ನೆ ಆಕಿನ ಹೆಂಡತಿಗೆ ಹೆಂಗೆ ಹೊಡ್ತಾ ಹೇಳ, ಪಡ್ಡಂತೇಳಿ ರಪ್ಪಂತೇಳಿ ಹೊಡೆದ್ಬಿಟ್ಟ. ನಂಗೆ ನೋಡಿದ್ರೆ ಎದಿ ಡಗ 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 ಡಗನಾತಿತ್ವ, ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ ಮತ್ತೆ ಸುಮ್ಕೊಂಡ್ಬಿಟ್ಟೆ. ಅಲ್ಲ ಪಾರಕ್ಕ, ನೋಡಕ್ಕೆ ಬೇಸದಾಳಕ್ಕೆ ಹೊಡೆಸ್ಕೊಂಡು ಸುಮ್ಮನೆ ಇರ್ತಾಳೇನ? ಇಲ್ಲಲೇ, ಕುಡ್ದಾಗ ಒಂದ್ಸಲ ಘನ ದೊಡ್ಡ ಜಗಳ ಆಗ್ತೈತೆ ಅವ್ರ ಮನೆಯೊಳಗೆ. ಅವ್ನು ಕುಡಿದು ಬರ್ತಾನ, ಬಂದ್ಕೂಳೆ ಅಕ್ಕಿ ಐತಲ್ಲ, ಏನಾದರೂ ಮಾತಾಡಿದ್ರೆ ಸಾಕು ನೋಡ್ಲೆ, ನೀ ಏನು ನಿಮ್ಮ ಅಪ್ಪನ ನೋಡ್ಕೋತೀನಿ ನಾ ಹೋಗಂತೇಳಿ ದೊಡ್ಡ ಜಗಳಪ್ಪ. ಯವ್ವ ಯವ್ವ ಯವ್ವ, ಅಷ್ಟಂದ್ರು ನೋಡಿತಾನ ಅವ? ಹೌದ್ಲೇ, ಮೊದಲು ಅವ್ನು ಹೊಡಿತಾನ, ಆಮೇಲೆ ತಗೋ ಕಸ್ಬರ್ಗಿ ಎತ್ತಿ ಹೊಡಿತಾಳ ನೋಡ, ಹಿಂಗೆ ಹೊಡಿತಾಳ ಹಂಗೆ ಹೊಡಿತಾಳ. ಇನ್ನೊಂದ್ಸಲ ಆಕೆ ಹೊಡಿತಕ್ಕ ಕುಡ್ದ ಬರಬಾರ್ದೆ, 1 ತಿಂಗಳದ ಒಟ್ಟ ಕುಡಿಯಲ್ಲ ನೋಡ್ಲಿ. ಆಮೇಲೆ ಮತ್ತೆ ನಾವು ಫ್ರೆಂಡ್ಸ್ ಜೊತೆ ಹೋಗ್ತಾನೆ ನೋಡ, ಅವಾಗ ಕುಡಿದು ಬರೋದು. ಇಲ್ಲಂತ ಹೇಳಿದ್ರೆ ಭಾರಿ ಬೇಸದಾಳೆ ಹೆಣ್ಮಗಳಕ್ಕೆ, ಬಿಡೋದೇ ಇಲ್ಲ, ಗಂಡಂಗೆ ಹಾಕಿ ಹೊಡೆದು ಬಿಡ್ತಾಳ. ಗೊತ್ತು ಬಿಡಕ್ಕ. ಗಟ್ಟಿ ಆಗ್ಬೇಕು, ಗಟ್ಟಿ ಆದ್ರೂ ದೇವ್ರು ಬೆಟ್ಟ ಆಗ್ತಾರೆ. ಇಲ್ಲಂತ ಹೇಳಿದ್ರೆ ಈ ಗಂಡನ್ಗೆ ಹಂಗೆ ಬಿಟ್ಬಿಟ್ರೆ ದಿನ ಕುಡಿದು ಬರೋದ, ದಿನ ಜಗಳ ಆಗೋದೆ. ಅದಕ್ಕೆ ಒಂದ್ಸಲ ದೊಡ್ಡ ಜಗಳ ಆಗುತ್ತಂತ ಹೇಳ್ತೇಕೋ, 1 ತಿಂಗಳದ ಮಟ್ಟ ಪೆಟ್ಸ್ ನೋಡ ಗಂಡ ಭಾರಿ ಕರೆಕ್ಟಾಗಿ ಇಟ್ಕೊಂಡಾಳ ಹೆಣ್ಮಗಳು. ಹೌದು ಬಿಡಪ್ಪ ಅಳಕ್ಕ, ಇದು ಫ್ರೆಂಡ್ಸ್ ಅಂತ ಹೇಳ್ತಾರೆ ನೋಡ, ಇವರ ಖರಾಬ್ ಮಾಡೋದು. ಮುಕ್ಕಳಾಗ ಹುಳ ಕಡಿದಿರ್ತಾವ ಅವ್ರಿಗೆಲ್ಲ. ಒಬ್ಬೊಬ್ರ ತಂಪ ಅಡಿಗೆ ತಾವು ಕುಡಿದು ಬರ್ತಾರೆ, ಮಕ್ಕೋತಾರ, ಸುಮ್ಮನೆ ಇರ್ತಾರೆ. ಆದರೆ ಇನ್ನೊಬ್ರು ಹಂಗಿರಲ್ಲ. ಒಬ್ಬೊಬ್ರ ಕುಡಿದ್ರೆ ತಲೆ ಚಿಟ್ಟಾಗೋ ಅಷ್ಟು ಮಾತಾಡ್ತಾರೆ. ಇನ್ನು ಕೆಲವ್ರು ಹುಚ್ಚರಂಗ ನಗೋದು, ಮಸ್ಕೇರಿ ಮಾಡೋದು, ಹೆಂಡತಿ ಕಡೆ ಬಂದು ಕೂತ್ಕೊಳ್ಳೋದು. ಅಯ್ಯೋ ಏನು ಕೇಳ್ತೀವ, ಹೆಂಡತಿ ಆದವ್ರು ಸಾಯ್ಬೇಕು ನೋಡ. ಅವ್ರು ಬಂದು ಕುಡಿದು ಬಂದ್ಕೂಳೆ ಏನೇನಾದರೂ ಮಾಡೋದು, ಉಮ್ಮ ಕೊಡೋದು, ಇದು ಮಾಡೋದು ಅದು ಮಾಡೋದು ಮಾಡ್ತಾವ್ ನೋಡ, ತಲೆ ಚಿಟ್ಟೆ ಹಿಡಿಸ್ಬಿಡ್ತೈತಿ. ನನ್ನ ಗಂಡನೂ ಹಂಗೆ ಐತವ, ಒಂದು ಸ್ವಲ್ಪ ಕುಡಿದು ಬಂತಂತ ಹೇಳ್ತೇಕೋ, ನನ್ನ ಹಿಂದೆ ಮುಂದೆ ಅಲ್ಲಿತೈತಿ, ನನ್ನ ಚಿನ್ನ ರನ್ನ ಬಂಗಾರ ಅಂತೈತಿ. ಒಂದ್ಸಲ ಬೈದೆ ನೋಡ, ಹೋಗಿ ಗಪ್ಪ ಮಕ್ಕೊಂಡ್ಬಿಡ್ತೈತಿ. ಹೌದಿಲ್ಲ? ಪಾರಕ್ಕ ಗಿರ್ಜಕ್ಕ ಬಂದಿರೇನ್ವಾ? ಹಾಂ, ಚಲೋ ಆತ್ ಬಿಡುವ. ಬೇರೆ ಎಲ್ಲ ಕೆಲಸ ಮುಗಿಸ್ಬಿಡ್ರಿ. ಕೋಳಿ ಸಾರು ಮಾಡ್ತೇನಂತ ಹೇಳಿ ಹೋಗ್ಯಾಳ ನಿಮ್ಮ ಶಾಂತಕ್ಕ, ಬರ್ತಾಳೆ ಈಗ ತೊಗೊಂಡೆ. ಬೇರೆ ಎಲ್ಲ ಮುಗಿಸ್ರವ. ಅಯ್ಯೋ ಗೌಡ್ರೆ, ಕೋಳಿ ಸಾರು ಮಾಡಿಸ್ತಾ ಇದ್ದೀರಿ? ಯಾಕ್ರಿ ಗೌಡ್ರೆ, ಇವತ್ತೇನೋ ವಿಶೇಷ ಐತೇನ? ಏನು ವಿಶೇಷ ಇಲ್ವಾ, ಹಂಗೆ ಮಾಡ್ತೇನಂತ ಹೇಳಿ ಹೇಳಿದ್ಲ, ಅದಕ್ಕೆ ಏನೋ ಮನ್ಸು ಮಾಡ್ಯಾಳ ಅಂತೇಳಿ ನಾನು ತೊಗೊಂಬಂದು ಕೊಟ್ಟೇನಿ. ಜಲ್ದಿ ಜಲ್ದಿ ಕೆಲಸ ಮುಗಿಸ್ರವ, ಕೈ ಓಡಿಸ್ರಿ ಆಯ್ತು. ಆಯ್ತು ರೀ ಗೌಡ್ರೆ. ಆಯ್ತು ರೀ ಗೌಡ್ರೆ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟೊತ್ತಿಗೆ ಅರ್ಧ ಸಾಲು ಮುಗ್ದೈತಿ, ಸಂಜೆ ಹೊತ್ತಿನೊಳಗೆ ಪೂರ ಮುಗಿಸಿನೇ ಹೋಗ್ತೇವೆ ನಾವು, ಏನು ಹಂಗೆ ಬಿಡಲ್ಲ. ಈ ತವ್ವ ಮಾತಂತ ಹೇಳಿದ್ರೆ ಆಯ್ತು ತಗೋ, ಮಾಡುವ ಮಾಡು. ಅಲ್ಲ ಗೌಡ್ರೆ, ಈ ಸತಿ ಕಳೆ ನಿಷ್ಪಾಟಿ ಆಗ್ಬಿಟ್ಟವೆ. ಹೋದ ಸರ್ತೆ ಈ ಥರ ಆಗಿದ್ದಿಲ್ಲಪ್ಪ ಕಳೆ. ಹೋದ ಸರ್ತೆ 2 ಸಾಲದೊಳಗೆ ಬಿಡನೆ ಮುಗಿಸ್ಬಿಟ್ಟಿದ್ವಿ. ಈ ಸರ್ತೆ ಏನಿಲ್ಲ, ಒಂದೇ ಸಾಲ ಮುಗಿಯಾಕ ಸಾಯಂಕಾಲ ಆಗತೈತಿ. ಅಂದರೂ ಈ ಸಲ ಬೆಳೆ ಚಲೋ ಬಂದಿವ. ಹೌದಮ್ಮ, ಈ ಸರ್ತ ಒಂದು ಸ್ವಲ್ಪ ಬೆಳೆ ಜಾಸ್ತಿ ಆಗಿದೆ ಹೋದ ಸರ್ತ್ಕಿಂತ ನೋಡಿದ್ರೆ. ಈ ಸರ್ ಚಲೋ ಬಂದಿವೆ ಬೆಳೆ. ಬರ್ರಿ ಎಲ್ಲರೂ ಊಟ ಮಾಡಲಿಕ್ಕೆ. ಅಟ್ಟಿ ಬಿಡ್ಲೆ, ಜಲ್ದಿನೇ ಬಂದ್ಬಿಟ್ಟೆ ಕೋಳಿ ಸಾರು ಮಾಡಿ. ಬರ್ರಿ ಬರ್ರಿ ಎಲ್ಲರೂ ಬರ್ರಿ, ಆಮೇಲೆ ಊಟ ಮಾಡಿ ಎಲ್ಲರೂ ಮತ್ತೆ ಕೆಲಸ ಮಾಡ್ರಿ ಅಂತೆ. ಅಯ್ಯೋ, ಮತ್ತೆ ಯಾಕೆ ಆ ಸೈಡ್ ಬಂದು ಊಟ ಮಾಡಬೇಕು, ಇಲ್ಲೇ ತೊಗೊಂಬಂದ್ಬಿಡು ಹೋಗು. ಇಲ್ಲೇ ಕುಂತು ಮಾಡೋಣ, ಚಲೋ ಐತಿ. ಗಾಳಿ ಒಳಗೆ ಊಟ ಸ್ವಲ್ಪ ಜಾಸ್ತಿನೇ ಹೋಗ್ತೈತಿ. ಆಯ್ತು ರೀ. ಅಬ್ಬಬ್ಬಬ್ಬ ಶಾಂತಕ್ಕ, ಏನು ಕೊಡೆ ಸಾರೈತವ, ತುಂಬ ನೋಡು ಹೊಟ್ಟೆ ನೋಡಿ ತುಂಬ್ತು ನೋಡುವ ನನ್ನ ಹೊಟ್ಟೆ. ಯಾರು ಕಣವ ಮಾಡಿಕೊಡಲ್ಲ ಈ ಥರ. ಅದ್ರೊಳಗಂತೂ ಕೆಲಸದವ್ರಿಗಂತೂ ಈ ಥರ ನೋಡೋದು ಇಲ್ಲ ಯಾರು. ಇವತ್ತು ನಂಗೆ ಭಾಳ ಖುಷಿ ಆಯ್ತು ನೋಡುವ. ಎಲ್ಲರೂ ಒಂದ್ಸಲ ಕೆಲಸದವ್ರು ಅಂತೇಳಿ ನೋಡ್ತಾರೆ, ಆದರೆ ನೀವು ಆ ಥರ ಅಲ್ಲ, ನಮ್ಮೂರು ಅಂತೇಳಿ ಮಾಡ್ಕೊಂಡೆ ಹೋಗ್ತಿರಲ್ಲ, ಅದೇ ಮನ್ಸಿಗೆ ಹತ್ತಿತ್ವ. ನಿಮ್ಗೆ ದೇವ್ರು 100 ವರ್ಷ ಆಯಸ್ಸಲ್ಲಿವ, ಹೊಟ್ಟೆ ತಂಪಾತ್ ನೋಡಿ ಇವತ್ತು.